65,000ಕ್ಕೆ ಸ್ಯಾಂಟ್ರೋ 2005 ಮಾಡಲಿ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಇದು 65,000 ಹೇಳ್ತೀನಿ, ಇನ್ನೊಂದು 5,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 185 ಕೋಟಿಂಗ್ ಇದೆ. ನಮ್ಮ ವೀಲ್ಸ್ ಬೆಂಗಳೂರು ಮತ್ತೆ ನಮ್ದು 123 ಕಾರ್ಸ್ ಚಾನಲ್ ಮಾಡ್ಕೊಂಡ್ ಬಂದ್ರೆ ಈ ಗಾಡಿನ 1.5 ಕೊಡ್ತೀನಿ ಸರ್. 80,000 ಕೊಡ್ತೀನಿ ಸರ್. 80,000ಕ್ಕೆ ಎಫ್ಸಿ ಇನ್ಶೂರೆನ್ಸ್ 2001 ಮಾಡಲ್ ಆ ರೇಟ್ ಹೇಳ್ತಾರೆ. ಈ ಶೇಪ್ 75,000 ಕೊಡ್ತೀನಿ ಸರ್. ಬ್ಯಾಗ್ ಗೀಗ್ ಎಲ್ಲ ಇದೆ. ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 11 ಮಾಡಲ್ ಗಾಡಿ 1,65,000 ಕೊಡ್ತೀನಿ ಸರ್. 1,65,000 VX ಟಾಪ್ ಎಂಡ್ ಗಾಡಿ. ಈ ಗಾಡಿನ ನಾನು ಫೈನಲ್ ಟು ಫೈನಲ್ ಒಂದು 90,000 ಕೊಡ್ತೀನಿ ಸರ್. 95 ಸರ್ 1 ಲಕ್ಷ 2008 ಮಾಡಲು ಸರ್. 2,10,000 ಫೈನಲ್ ಮಾಡ್ಕೊಡ್ತೀನಿ ತಗೊಂಡೋಗಿ ಸರ್. 2 ಲಕ್ಷ ಫೈನಲ್ ಮಾಡಿ. 2,10,000 ಸರ್. ಸರ್ ನನ್ನ ಚಾನಲ್ ಸರ್ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಸೂರೆನ್ಸ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ. 2,10 ಫೈನಲ್ ಟು ಫೈನಲ್ 1,25 ಕೊಟ್ಬಿಟ್ಟು ಬನ್ನಿ ಸರ್. 1,25ಕ್ಕೆ ಯಾರು ಕೊಡಲ್ಲ. ಟ್ರಾನ್ಸ್ಫರ್ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ ಬನ್ನಿ ಸರ್. 1,70,000 ಕೇಳಿರೋದಕ್ಕೋಸ್ಕರ ಅಷ್ಟೇ. 1,70 ಪೋಲನೇ ಕೊಡಲ್ಲ ಮಾರ್ಕೆಟ್ ಎಲ್ಲ. ಡೀಸೆಲ್ ಗಾಡಿ. ಡೀಸೆಲ್ ಸರ್. ಮಾಡಲ್ ಗಾಡಿಗಳಲ್ಲಿ 0 ಡೌನ್ ಪೇಮೆಂಟ್ ಅಲ್ಲಿ ನೋಡೋರಿಗೆ ಇಲ್ಲಿದೆ ನೋಡಿ ಸರ್. ಅದರಲ್ಲೂ ಎಲ್ಲ 5 ಸ್ಟಾರ್ ರೇಟಿಂಗ್. ಟಾಟಾ. ಓಕೆ 6 ಗಾಡಿ ಇದಾವೆ ಟಾಟಾ ಗಾಡಿಗಳು. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ 123 ಕಾರ್ಸ್ ಬಂದಿದ್ದೀನಿ. ಈ ಸರ್ತಿ ಸಮ್ಮರ್ ಸೀಸನ್ ಸೇಲ್ ನಡೀತಿದೆ ಅಂತ ಹೇಳ್ಬೋದು. ಯಾರು ಕಮ್ಮಿ ಪ್ರೈಸಲ್ಲಿ ACL ಓಡಾಡಬೇಕು ಅಂದರೆ ವಿಸಿಟ್ ಆಗಿ 123 ಕಾರ್ಸಲ್ಲಿ ಕಮ್ಮಿ ಪ್ರೈಸಲ್ಲಿ ವೆಹಿಕಲ್ ಇದೆ. 1 ಲಕ್ಷದ ಒಳಗಡೆ ಆಲ್ಮೋಸ್ಟ್ 10 ಗಾಡಿಗಳಿರೋದು. 2 ಲಕ್ಷದ ಒಳಗಡೆ ತುಂಬಾ ಗಾಡಿಗಳು 20 ಗಾಡಿ ಇದಾವೆ. ಓಕೆ ಇನ್ನು ಮಾಡಲ್ ಗಾಡಿಗಳು ಒಂದು 20 ಗಾಡಿ ಇದಾವೆ. ನಮಸ್ಕಾರ ಸರ್. ಸರ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್ 123 ಕಾರ್ಸ್ ಅಡ್ರೆಸ್. ಸರ್ 123 ಕಾರ್ಸ್ ಬಗ್ಗೆ ಹೇಳೋವಂಥದ್ದು ಏನೂ ಇಲ್ಲ. 123 ಕಾರ್ಸ್ ಅಂತ ಗೂಗಲ್ ಹಾಕಿದ್ರೆ ಆಲ್ಮೋಸ್ಟ್ ಲೊಕೇಶನ್ ತೋರಿಸುತ್ತೆ. ಚಿಕ್ಕಬಿದರ್ಕಲ್ ಮೆಟ್ರೋ ಇಂದ ಒಂದು 2 ಕಿಲೋಮೀಟರ್ ತಿಪ್ಪೇನಹಳ್ಳಿ ಅಂತ ಬರುತ್ತೆ. ಅಲ್ಲೇನೇ 123 ಕಾರ್ಸ್ ಬರೋದು. ಇನ್ನು ಪ್ರೈಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. 1 ಲಕ್ಷದ ಒಳಗಡೆ ಹೇಳ್ಬಿಡಿ ಎಷ್ಟಿದೆ ಅಂತ. ಸರ್ 1 ಲಕ್ಷದ ಒಳಗಡೆ ಒಂದು 10 ರಿಂದ 15 ಗಾಡಿ ಇದಾವೆ. 2 ಲಕ್ಷ ಬಜೆಟ್ ಅಲ್ಲೂ ಅಷ್ಟೇ ಒಂದು 20 ಗಾಡಿ ಇದಾವೆ. ಇನ್ನು ಮಾಡಲ್ ಗಾಡಿಗಳು ಅದು ಒಂದು 20-30 ಗಾಡಿ ಇದಾವೆ. ಲೋನ್ ಆಗ್ತವೆ ಎಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗ್ತವೆ. ಸರ್ ಓವರ್ ಆಲ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಓವರ್ ಆಲ್ ನಿಮ್ಗೆ ಇಲ್ಲಿ ಬಂದ್ರೆ ಒಂದು 60 ರಿಂದ 70 ವೆಹಿಕಲ್ ಖಂಡಿತ. ಸರ್ ಲೋನ್ ಅಂತ ಹೋದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಲೋನ್ ಮಾಡ್ಕೊಡ್ತೀವಿ. 13 ಮಾಡಲ್ ಮೇಲೆ ಇರಬೇಕು. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್. ಇನ್ನು ಕೆಲವು ಗಾಡಿಗಳಲ್ಲಿ ಎಕ್ಸ್ಟ್ರಾನು ಸಿಗ್ತದೆ ಅವ್ರಿಗೆ ಮಾಡಿಫೈಡ್ ಮಾಡ್ಕೊಳ್ಳಿಕ್ಕೆ. ಓಕೆ ನೋಡ್ಬೋದು ಗಾಡಿಗಳು ಮಾಡಲ್ ಗಾಡಿಗಳು ಈ ಸರ್ತಿ ತರ್ತಿದ್ದಾರೆ. ಟಾಟಾ ಬ್ರ್ಯಾಂಡ್ ಅಲ್ಲಿ ನೋಡ್ತಾರೆ ಆಲ್ಮೋಸ್ಟ್ 5 ರಿಂದ 6 ವೆಹಿಕಲ್. 6 ಗಾಡಿ ಟಾಟಾ ಗ್ರ್ಯಾಂಡ್ಸ್ ಇದಾವೆ. ಎಲ್ಲಾ ಗಾಡಿಗಳು ಇದಾವೆ ಟಾಟಾದಲ್ಲಿ. ಅದು ಇದೆ ಅದು ಇದು ಅಂತ ಕೇಳಂಗಿಲ್ಲ. ಶೋರೂಮ್ಗೆ ಹೋಗಿ ಯಾವ ಚಾಯ್ಸ್ ಮಾಡ್ಬೇಕು ಅಂತ ಇಲ್ಲಿ ಬಂದು ಎಲ್ಲ ಚಾಯ್ಸ್ ಮಾಡ್ಬೋದು. ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಎಲ್ಲ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಬಹುದು. ಚಾನಲ್ ನ ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನೂ ಆಫರ್ ಅಲ್ಲಿ ಇನ್ನೋವಾನು ಸಿಗ್ತಿದೆ ಅಂತ ಹೇಳ್ಬೋದು. ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋ. ಬನ್ನಿ ಸರ್. ಸರ್ ಈ ಸರ್ತಿ ನಮಸ್ಕಾರ ಸರ್. 123 ಕಾರ್ಸ್ ಅಲ್ಲಿ ಸರ್ ಬಿಸಿಲು ಜಾಸ್ತಿ ಇದೆ. ಬಿಸಿಲು ಜಾಸ್ತಿ ಇದೆ, ಸೆಕೆ. ಅದಕ್ಕೆ AC ಕಾರ್ಗಳನ್ನ 65,000 ಕೊಡ್ತಾ ಇದ್ದೀನಿ ಸರ್. 65,000ಕ್ಕೆ ಸ್ಯಾಂಟ್ರೋ 2005 ಮಾಡಲಿ FC ಲ್ಯಾಬ್ಸ್ ಇದೆ. ಮಾಡ್ಕೋಬೇಕು. 65,000ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತೀನಿ. ಆರಾಮಾಗಿ ಗಾಡಿ ತಣ್ಣು ಓಡಾಡ್ಬೇಕು ಸರ್ ಜನ. ಓಕೆ ಸರ್ ಇನ್ನೊಂದಿರೋದು ಸರ್ ಹೇಳಿ. ಇನ್ನೊಂದು ಇದು ಅಷ್ಟೇ ಸರ್ 2011 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಇದು 65,000 ಹೇಳ್ತೀನಿ, ಇನ್ನೊಂದು 5,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 60,000ಕ್ಕೆ ಫೈನಲ್ ಮಾಡ್ಕೊಡೋಣ ಬನ್ನಿ ಸರ್. ಓಕೆ ಟೈರ್ ಕೂಡ ಚೆನ್ನಾಗಿದೆಯಲ್ಲ ಸರ್? ಗಾಡಿ ತುಂಬಾ ಚೆನ್ನಾಗಿದೆ. AC ನಲ್ಲಿ ಆರಾಮಾಗಿ ಓಡಾಡ್ಬೋದು. ಯಾವ್ದು ಬೇಕಾದ್ರೂ ತಗೊಂಡ್ರು. ಅದೆರಡು ಬೇಡವಾ? ಬನ್ನಿ ಸರ್. ಜೆನ್ನು ಲಾಸ್ಟ್ ಪೀಸ್ ಸರ್. ಇದು 2009 ಮಾಡಲು 3rd ಓನರ್. FC ಇನ್ಸೂರೆನ್ಸ್ ರನ್ನಿಂಗ್ 80,000 ಕೊಡ್ತೀನಿ ಸರ್. 80,000ಕ್ಕೆ FC ಇನ್ಶೂರೆನ್ಸ್ 2001 ಮಾಡಲ್ ಆ ರೇಟ್ ಹೇಳ್ತಾರೆ. ಈ ಶೇಪ್. ಓಕೆ ಈ ಶೇಪ್ ಅಲ್ಲಿ 9 ಮಾಡಲ್ ಇದೆ. ಲಾಸ್ಟ್ ಪೀಸ್ ಇದೆ. ಲಾಸ್ಟ್ ಬಿಟ್ಟು ಅದು 123 ಕಾರ್ಸ್ ಅಲ್ಲಿ ಇದೆ. ಇದನ್ನ ನಾನು 80,000 ಕೊಡ್ತೀನಿ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡೋಣ. ಓಕೆ ಹಾಗೆ ನೆಕ್ಸ್ಟ್ ಫಿಯೆಸ್ಟಾ ಸರ್. ಇದು 75,000 ಕೊಡ್ತೀನಿ ಸರ್. ಬ್ಯಾಗ್ ಗೀಗ್ ಎಲ್ಲ ಇದೆ. FC ಇನ್ಸೂರೆನ್ಸ್ ರನ್ನಿಂಗ್ 75,000ಕ್ಕೆ 2006 ಮಾಡಲು ZX ವೇರಿಯಂಟ್. ಹೌದು ಪೆಟ್ರೋಲ್ ವೇರಿಯಂಟ್. ಸರ್ ಇಂಡಿಕಾ 2012 ಮಾಡಲು ಡೀಸೆಲ್ ಗಾಡಿ ಸರ್. ಓಕೆ ಈ ಗಾಡಿನ ನಾನು ಫೈನಲ್ ಟು ಫೈನಲ್ ಒಂದು 90,000 ಕೊಡ್ತೀನಿ ಸರ್. 90,000ಕ್ಕೆ 12 ಮಾಡಲ್ ಗಾಡಿ. 12 ಮಾಡಲ್ FC ಇನ್ನೂ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಎಲ್ಲ ರನ್ನಿಂಗ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ವ್ಯಾಗನರ್ 2008 ಮಾಡಲ್ ಗಾಡಿ 1 ಲಕ್ಷ ಕೊಡೋಣ ಸರ್ ಫೈನಲ್. 95 ಸರ್ 1 ಲಕ್ಷ 2008 ಮಾಡಲು ಸರ್. 1 ಲಕ್ಷಕ್ಕೆ 1 ಲಕ್ಷ ಬೇಡ. ಟ್ರಾನ್ಸ್ಫರ್ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ. ಬರಕೇಳಿ ಸರ್. ಓಕೆ ಸರ್ ಖಂಡಿತ 99,000 ಕೊಡ್ಲಿ. ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಜಾಜ್ ಹುಡುಗರಿಗೋಸ್ಕರ 2010 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 1,65,000 ಕೊಡೋಣ. 1,65,000ಕ್ಕೆ ಹೋಂಡಾ ಜಾಜ್ 2010 ಮಾಡಲು 2030 ತನಕ FC ಇದೆ. ಖಂಡಿತ ಸರ್. ಫಿಯೆಸ್ಟಾ ಇನ್ನೊಂದು 2008 ಮಾಡಲು. ಇದು ZX ವೇರಿಯಂಟ್. ಇದು 1,20 ಹೇಳ್ತೀನಿ, ಒಂದು 5,000 ಹೆಚ್ಚು ಕಮ್ಮಿ 1,15 ಫೈನಲ್ ಮಾಡ್ಕೊಡ್ತೀನಿ. 1,15,000ಕ್ಕೆ ಫೈನಲ್. ಇದು ಮ್ಯಾಗ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಹಾಕಿದ್ರೆ ನೋಡಬಹುದು. ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್. ಓಕೆ ಇದು FC ಇನ್ಸೂರೆನ್ಸ್ ರನ್ನಿಂಗ್. ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ ನೋಡ್ತೀನಿ ಅಂದ್ರೆ ಶಿಫ್ಟ್. ಇದು ನೋಡಿ ಮ್ಯಾಗ್ ಗೀಗ್ ಎಲ್ಲ ಇದೆ. ಹೌದು 1,65,000 ಹೇಳ್ತೀನಿ ಸರ್. 2009 ಮಾಡಲು ಒಂದು 5,000 ಹೆಚ್ಚು ಕಮ್ಮಿ ಕೊಡೋಣ. 1,65,000ಕ್ಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಎಲ್ಲ ಬಂದಿದೆ. ಡೀಸೆಲ್. ಓಕೆ ಸರ್ ನೆಕ್ಸ್ಟ್ ಇರೋದು ಸರ್. ನೆಕ್ಸ್ಟ್ ಸ್ಕಲಾ 2013 ಮಾಡಲು. ಇದು ಅಷ್ಟೇ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಮ್ಯಾಗ್ ಗೀಗ್ ಎಲ್ಲ ಇದೆ. ಈ ಗಾಡಿ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತೀನಿ ಸರ್. 2,40,000 ಫೈನಲ್ ಮಾಡ್ಕೊಡಿ.
2,40,000 ಲೋನ್ ಆಗುತ್ತೆ ಬೇಕಾದ್ರೆ. ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಡೀಸೆಲ್. ಓಕೆ ಸರ್, ನೆಕ್ಸ್ಟ್ ಸಿವಿಕ್. ಸರ್ ಸಿವಿಕ್ 2007 ಮಾಡಲು ಸರ್. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 185 ಕೋಟಿಂಗ್ ಇದೆ. ನಮ್ಮ ವೀಲ್ಸ್ ಬೆಂಗಳೂರು ಮತ್ತೆ ನಮ್ದು 123 ಕಾರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ Okay. ಈ ಗಾಡಿನ 1.5 ಕೊಡ್ತೀನಿ ಸರ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರಬೇಕು. 1,50,000ಕ್ಕೆ ಯಾರು ಸಿವಿಕ್ ಹುಡುಕ್ತಿದ್ರೆ ಆಲ್ಮೋಸ್ಟ್ ಮ್ಯಾಗ್ವಿಲ್ ಇದೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಬೆಸ್ಟ್ ಪ್ರೈಸ್, ಮಾಡಿಫೈಡ್ ಮಾಡ್ಕೊಂಡು ಕ್ಲಾಸ್ ಗಾಡಿ. ಹೌದು, ಯೂತ್ ನೋಡ್ತಿದ್ದಾರೆ ಸರ್, ಅದನ್ನ ತಗೊಳ್ತಾರೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಸರ್ ಅದು ಬೇಡ, ನನಗೆ CNG ಗಾಡಿ ಸರ್. ಇದು ETS ಟೊಯೋಟಾ ಗಾಡಿ ಒಂದು ಆವರೇಜ್ ಕಂಡೀಷನ್ ಇದೆ. ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಕ್ ಹೋಗಲ್ಲ. Okay. ಒಂದು ಆವರೇಜ್ ಕಂಡೀಷನ್ ಇದೆ. VX ಸರ್, ಇದು ಟಾಪ್ ಎಂಡ್ ಆಗಿರುತ್ತೆ. VX ಪೆಟ್ರೋಲ್ ವಿತ್ CNG, ಮ್ಯಾಗ್ವಿಲ್ ಗಿಗುಲ್ ಎಲ್ಲ ಬರುತ್ತೆ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 11 ಮಾಡಲ್ ಗಾಡಿ 1,65,000 ಕೊಡ್ತೀವಿ ಸರ್. 1,65,000 VX ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಹೌದು, ಪೆಟ್ರೋಲ್ ABS, ಏರ್ ಬ್ಯಾಗು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬಂದ್ಬಿಡ್ತದೆ. ಓಕೆ 1,65,000 ಕೊಡ್ತೀನಿ. ಒಂದು 20,000 ಖರ್ಚಿದೆ, ಮಾಡ್ಕೋಬೇಕು. Okay, ಇಲ್ಲ ಮಾಡ್ಕೊಡ್ಬೇಕು ಅಂದ್ರೆ 1,85,000 ಕೊಡ್ತೀನಿ. 1,85,000. 85,000 ಸರ್. 2014 ಮಾಡಲು ಸಿಂಗಲ್ ಓನರ್. ಓಕೆ 3.5 ಕೋಟಿಂಗ್ ಇದೆ ಸರ್. 3.5 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ಪೋರ್ಟ್ಸಾ ಯಾವುದು? ಇದು ಸ್ಪೋರ್ಟ್ಸ್ ವೇರಿಯಂಟ್. ಹೌದು. 3,50,000ಗೆ 2014 ಮಾಡಲು ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್. ಹೌದು. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಸರ್. ನೆಕ್ಸ್ಟ್ ಇನ್ನೊಂದು I10 ಬಟ್ ಇದು ವ್ಯಾಪಾರ ಆಗಿದೆ, ಬನ್ನಿ ಅದು ಬೇಡ. ಇನ್ನೊಂದು ಇದು 2013 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಸರ್. ಓಕೆ 3 ಲಕ್ಷ ಕೋಟಿಂಗ್ ಇದೆ ಸರ್. 2,85,000 ಕೊಡ್ತೀನಿ ಸರ್. 2,85,000 ಮುಟ್ಟಿದ್ರೆ ಸುಡ್ತಾ ಇದೆ, ತಣ್ಣಗಿರ್ಲಿ ಅಂತ. 2,85,000ಕ್ಕೆ ಗಾಡಿ ಸಿಗ್ತಾರೋ ಡೀಸೆಲ್ ವೇರಿಯಂಟ್. ಹೌದು, 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಯಾರು ಕೊಡಬಾರ್ದು ಸರ್. 1,20,000 ಸ್ಯಾಂಟ್ರೋ ಸರ್. ಓಕೆ ನಿಸಾನ್ ಮೈಕ್ರಾ 2011 ಮಾಡಲು ಸೆಕೆಂಡ್ ಓನರು, ಪೆಟ್ರೋಲ್ ವಿತ್ LPG ಸರ್. ಮೈಲೇಜ್ ಸರ್ LPG ಸರ್ 30+ ಬರ್ತಾ ಇದೆ ವಿತ್ AC-ಗೆ. With AC ಯಾಕಂದ್ರೆ ನಾನೇ ಓಡಾಡಿದ್ದೀನಿ, ಮೈಸೂರು ಗೀಸರೆಲ್ಲ ಓಡ್ಬೋದು ಗಾಡಿಲಿ. ಓಕೆ 30+ ಬರ್ತಾ ಇದೆ. ಮತ್ತೆ ಕಿಲೋಮೀಟರ್ ಬಂದ್ಬಿಟ್ಟು 33,000 ಶೋರೂಮ್ ರೆಕಾರ್ಡು. ಶೋರೂಮ್ ರೆಕಾರ್ಡ್ 1.5 ಕೋಟಿಂಗು ಸರ್. 1,40,000 ಕೊಡ್ತೀನಿ. 1,40,000. 40,000ಕ್ಕೆ 2011 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. 33,000, 1 ರೂಪಾಯಿ ಖರ್ಚಿಲ್ಲ ಗಾಡಿಲಿ. ನಿಸಾನ್ ಮೈಕ್ರಾ ಸ್ವಲ್ಪ ಔಟ್ಲುಕ್ ಕಮ್ಮಿ ಇದೆ, ಮಾಡ್ಕೊಳಂಗಿದ್ರೆ ಮಾಡ್ಕೊಬಹುದು, ಓಡಾಡಂಗಿದ್ರೆ ಓಡಾಡಬಹುದು. Okay. 2 ವೀಲರ್ ಮೇಂಟೆನೆನ್ಸ್. ನೆಕ್ಸ್ಟ್ ಅದು ಬೇಡ ಅಂದ್ರೆ ನನಗೆ ಒಂದು ಶಿಫ್ಟ್ ಇದೆ ನೋಡಿ ಸರ್. ಟಾಪ್ ಎಂಡ್ 2013 ಮಾಡಲು ಸೆಕೆಂಡ್ ಓನರು, ಟಾಪ್ ಎಂಡ್ ಅಲ್ಲ ಇದು, LD ಡೀಸೆಲ್. ಮ್ಯಾಗಿಗೆಲ್ಲ ಹಾಕಿದ್ದಾರೆ. ಹೌದು, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ 3 ಲಕ್ಷ ಕೋಟಿಂಗ್ ಇದೆ ಸರ್. 2,70,000 ಫೈನಲ್ ಮಾಡ್ಕೊಡ್ತೀನಿ. 2,70,000 2013 ಮಾಡಲು ಸೆಕೆಂಡ್ ಓನರು, ಡೀಸೆಲ್ ಗಾಡಿ. ಓಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಅದರಲ್ಲಿ. ಇನ್ನೇನು ಬರುತ್ತೆ ಸರ್. ಪೋಲೋ ಇದು ಬಂದ್ಬಿಟ್ಟು 2011 ಮಾಡಲು 4th ಓನರ್ ಸರ್. ಇದು ಓಕೆ 1,90,000 ಕೋಟಿಂಗ್ ಇದೆ. 1,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದೇನಾದ್ರೂ ಪ್ರೈಸ್ ಚಾನ್ಸ್ ಇದೆ? ಟ್ರಾನ್ಸ್ಫರ್ ನಾನು ಫ್ರೀ ಮಾಡ್ಕೊಡ್ತೀನಿ ಬನ್ನಿ ಸರ್. 1,70,000 ಕೇಳಿರೋದಕ್ಕೋಸ್ಕರ ಅಷ್ಟೇ. 1,70,000 ಪೋಲೋನೇ ಕೊಡಲ್ಲ ಮಾರ್ಕೆಟ್ ಎಲ್ಲ. ಡೀಸೆಲ್ ಗಾಡಿ. ಓಕೆ ಡೀಸೆಲ್ Okay, 2012 ಮಾಡಲು ಡೀಸೆಲ್ ಗಾಡಿ. ಈ ಗಾಡಿ 1,70,000 ಕೊಟ್ಬಿಡೋಣ. ಟ್ರಾನ್ಸ್ಫರ್ ಫ್ರೀ ಆಗಿರುತ್ತೆ, ಎಲ್ಲ ಫ್ರೀ ಆಗಿ ಮಾಡ್ಕೊಡೋಣ. ನೆಕ್ಸ್ಟ್ ವೆಹಿಕಲ್ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಸರ್. ಇದು ಚವರ್ಲೆಟ್ 2013 ಮಾಡಲು ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದ್ಬಿಟ್ಟು 1,65,000 ಕೋಟಿಂಗ್ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ 1,40,000 ಫೈನಲ್ ಮಾಡ್ಕೊಡೋಣ. 1,40,000 1,40,000 1.5 ಲೋನ್ ಆಯ್ತದೆ. ಇದು ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್. ಸರ್ ವ್ಯಾಗನರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ VXI ವೇರಿಯಂಟ್, ಟಾಪ್ ಎಂಡ್ ಆಗಿನ ಕಾಲದಲ್ಲಿ. ಪ್ರೈಸ್ ಸರ್ ಇದು? ಸರ್ ಈ ಗಾಡಿ ಬಂದ್ಬಿಟ್ಟು 3 ಲಕ್ಷ ಕೋಟಿಂಗ್ ಇದೆ. 2,65,000 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತಾ ಸರ್? 13 ಫುಲ್ ಆಗುತ್ತೆ ಸರ್. ಫುಲ್ ಆಗುತ್ತಾ? ಓಕೆ ಸರ್, ನಮ್ಮ ಹತ್ರ ಬಂದ್ರೆ ಆಲ್ಮೋಸ್ಟ್ ನಮ್ಮ ಪ್ರೈಸ್ಗಳಿಗೆ ಫುಲ್ ಲೋನೇ ಕೊಟ್ಬಿಡ್ತಾರೆ ಬ್ಯಾಂಕ್ನವ್ರಿಗೆ. ಆ ಥರ. ಇನ್ನೊಂದು ಡೆಸ್ಟರ್ ಸರ್. ಓಕೆ ಇದು ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಆ ಪ್ರೈಸಲ್ಲಿ ಕೊಡೋಣ ಸರ್. ಜನಗಳು ತಣ್ಣಗೆ ಓಡಾಡ್ಬೇಕು ಡೀಸೆಲ್ ಗಾಡಿನಲ್ಲಿ, AC ಆನ್ ಮಾಡ್ಕೊಂಡು. ಹೌದು ಸರ್ 2012 ಮಾಡಲು 3rd ಓನರು, ಡೆಸ್ಟರ್. 2.5 ಲಕ್ಷ ಕೋಟಿಂಗ್ ಇದೆ ಸರ್. 2,10,000 ಫೈನಲ್ ಮಾಡ್ಕೊಡ್ತೀವಿ. ತಗೊಂಡೋಗಿ ಸರ್. 2 ಲಕ್ಷ ಫೈನಲ್ ಮಾಡಿ. 2,10,000 ಸರ್. ಸರ್ ನನ್ನ ಚಾನಲ್ ಕಡೆ ಸರ್ ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಸೂರೆನ್ಸ್ ಟ್ರಾನ್ಸ್ಫರ್ ನಾನು ಮಾಡ್ಕೊಡ್ತೀನಿ. 2,10,000. 2,10,000ಕ್ಕೆ ಡೆಸ್ಟರ್ 110 PS ತಗೊಂಡೋಗಿ ಸರ್. ಯಾರು ಕೊಡೋದಿಲ್ಲ, ಯಾರು ಕೊಡಲ್ಲ ಸರ್. 2 ಲಕ್ಷ. ಶಿಫ್ಟ್ 10 ಮಾಡಲು ಬಂದ್ಬಿಟ್ಟು 3 ಲಕ್ಷ ಹೇಳ್ತಾರೆ. ಹೌದು. ಹಾಗೆ ಸರ್. ಸರ್ ಇಕೋ 17 ಮಾಡಲು 18 ಮಾಡಲು ಸಿಂಗಲ್ ಓನರ್ ಸರ್. 4 ಲಕ್ಷ ಕೋಟಿಂಗು, ಕಸ್ಟಮರ್ ವೆಹಿಕಲ್. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. 0 ಡೌನ್ ಪೇಮೆಂಟ್. ಹೌದು. ಓಕೆ ಸರ್. 800 ಮಾರುತಿ ಓಮಿನಿ ಸರ್. 2011 10 ಮಾಡಲು ಸೆಕೆಂಡ್ ಓನರ್. 2030 ತನಕ FC ಇದೆ. 8 ಸೀಟರ್. ಫೈನಲ್ ಟು ಫೈನಲ್ 1,25 ಕೊಟ್ಬಿಡೋ ಬನ್ನಿ ಸರ್. 1,25ಕ್ಕೆ ಯಾರು ಕೊಡಲ್ಲ. 8 ಸೀಟರ್ ಸರ್. ನೆಕ್ಸ್ಟ್ ನೀವು ಇನ್ನೊಂದು ರೇಟ್ ಅಂತ ಕೇಳಲೇಬಾರ್ದು ಸರ್. 123 ಕಾರ್ಸ್ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ನಾವು ಯಾವತ್ತೂ. ಖಂಡಿತ ಸರ್. 15 ಮಾಡಲು ಸಿಂಗಲ್ ಓನರು. 2.5 ಲಕ್ಷ ಕೋಟಿಂಗ್ ಇದೆ ಕಸ್ಟಮರ್ದು.
ಬರಕ್ಕೆ ಹೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಆಲ್ಮೋಸ್ಟ್ ಟೈರ್ ಕೂಡ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು ಗಾಡಿ ಮಾತ್ರ ಕ್ಲಾಸ್ ಇದೆ. ಜೀರೋ ಡೌನ್ ಪೇಮೆಂಟ್ ಎಲ್ಲ ಆಗ್ಬಿಡುತ್ತೆ. ವ್ಯಾಗನರ್ ಸರ್, ಸರ್ ವ್ಯಾಗನರ್ 17 ಮಾಡಲು VXI ಆಪ್ಷನಲ್ ಅದು, ABS ಏರ್ ಬ್ಯಾಗ್ ಎಲ್ಲ ಬರೋಂಥ ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು 3.5 ಲಕ್ಷ ಕೋಟಿಂಗ್ ಇದೆ. ಕಸ್ಟಮರ್ ವೆಹಿಕಲ್ ಇದು. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಎಕ್ಸ್ಪ್ರೆಸ್ 20 ಮಾಡಲು ಸೆಕೆಂಡ್ ಓನರ್ VXI ಸರ್. ಓಕೆ, 3.5 ಲಕ್ಷ ಕೋಟಿಂಗು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,25,000 ಕೊಡೋಣ ಬನ್ನಿ ಸರ್. 3,25,000 ಓಕೆ ಸರ್. 2010 ಮಾಡಲು 2.5 ಲಕ್ಷ ಹೇಳ್ತಾ ಇದ್ದಾರೆ ಕಸ್ಟಮರ್. ಒಂದು 2 ಕಾಲ್ಗೆ ಆಗ್ಬೋದು. ಎದುರುಗಡೆ ಬರಕ್ಲಿ ಕಸ್ಟಮರ್ ವೆಹಿಕಲ್ ಸರ್. ಇದು ಪೋಲೋ 2013 ಮಾಡಲು ಸೆಕೆಂಡ್ ಓನರ್ 4777 ಗಾಡಿ ನಂಬರ್ ನೋಡಿ. ಓಕೆ, ಈ ಗಾಡಿ ಬಂದ್ಬಿಟ್ಟು 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 265 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಟಾಪ್ ಅಂಡ್ ಐಲೈನ್ ಡೀಸೆಲ್ ಐಲೈನ್ 2,65,000 ಫ್ಯಾನ್ಸಿ ನಂಬರ್. ಹೌದು. ಓಕೆ ಸರ್. ನೆಕ್ಸ್ಟ್ 2011 ಮಾಡಲು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. 2 ಲಕ್ಷಕ್ಕೆ. ಹೌದು. 2012 ಮಾಡಲ್. 2012 ಮಾಡಲ್. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಅಮೇಜ್ ಜಡ್ಜ್ ಅವ್ರದ್ದು. ಅದನ್ನ ಹಾಕ್ಬಾರ್ದು ಇರ್ಲಿ ಸರ್. 2013 ಮಾಡಲು ಈ ಗಾಡಿ ಬಂದ್ಬಿಟ್ಟು 2.25 ಲಕ್ಷ ಕೊಟ್ಬಿಡೋಣ ಸರ್. 13 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಇದು ಬೇಡ ಅಂದ್ರೆ ಅದು ಅಷ್ಟೇನೆ. 13 ಮಾಡಲು ಥರ್ಡ್ ಓನರ್ ಡೀಸೆಲ್ ಗಾಡಿ. ಇದು 2.25 ಲಕ್ಷ ಕೊಟ್ಬಿಡೋಣ. ಲೋನ್ ಆಗುತ್ತೆ ಸರ್? ಖಂಡಿತ ಲೋನ್ ಆಗುತ್ತೆ ಸರ್. 2 ಲಕ್ಷ ಲೋನ್ ಆಯ್ತದೆ ಸರ್. ಮಾಡಲ್ ಗಾಡಿಗಳಲ್ಲಿ 0 ಡೌನ್ ಪೇಮೆಂಟ್ ಅಲ್ಲಿ ನೋಡೋರಿಗೆ ಇಲ್ಲಿದೆ ನೋಡಿ ಸರ್. ಅದರಲ್ಲೂ ಎಲ್ಲ 5 ಸ್ಟಾರ್ ರೇಟಿಂಗ್. ಟಾಟಾ. ಓಕೆ, 6 ಗಾಡಿ ಇದಾವೆ ಟಾಟಾ ಗಾಡಿಗಳು. ಫಸ್ಟ್ ಗಾಡಿ ಸರ್ ಫಸ್ಟ್ 7 ಸೀಟರ್ ಗಾಡಿ ಕೊಡೋಣ. 2019 ಮಾಡಲು ಬಟನ್ ಸ್ಟಾರ್ಟ್ ಸರ್. ಇದು RXZ ಟಾಪ್ ಎಂಡ್ 5 ಲಕ್ಷ ಮಾರ್ಕೆಟ್ ಇದೆ. ನಿಮ್ಮ ಕಡೆಯಿಂದ ಬಂದವ್ರಿಗೆ 4.5 ಲಕ್ಷ ಕೊಡ್ತೀನಿ ಸರ್. 4,50,000ಕ್ಕೆ 2019 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ 7 ಸೀಟರ್. ಓಕೆ ಸರ್, ವಿಡ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಟಾಟಾ ಸರ್ 5 ಸ್ಟಾರ್ ರೇಟಿಂಗ್ 17 ಮಾಡಲು ಸಿಂಗಲ್ ಓನರ್ ಗಾಡಿ. 17 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಬಂದ್ಬಿಟ್ಟು ಟಾಪ್ ಎಂಡ್ ಸರ್. ಇದು XZ ವೇರಿಯಂಟ್. ಈ ಗಾಡಿನ 3.5 ಲಕ್ಷ ಕೋಟಿಂಗ್ ಇದೆ. 3,40,000 ಫೈನಲ್ ಮಾಡ್ಕೊಡ. 3.5 ಲೋನ್ ಆಗುತ್ತೆ. 3,40,000. 3.5 ಲೋನ್ ಆಗುತ್ತೆ. 10,000 ಜಾಸ್ತಿನೇ. ಪ್ರೊಫೈಲ್ ಬೇಕು ಸರ್. ಲೋನ್ ಆಗುತ್ತೆ ಅಂತ ಕೆಲವರು ಸುಮ್ಮನೆ ಬಂದ್ಬಿಡ್ತಾರೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರಲಿ 3.5 ಲೋನ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಸರ್. ಎಲ್ಲ ಪೆಟ್ರೋಲ್ ಆಲ್ಮೋಸ್ಟ್. ಓಕೆ, 2020 ಮಾಡಲ್ ಸರ್. ಅಲ್ಟ್ರಾಸ್ 5 ಲಕ್ಷ ಕೋಟಿಂಗ್ ಇದೆ. 4.5 ಫೈನಲ್ ಮಾಡ್ಕೊಡ್ತೀನಿ. 4.5 ಲೋನ್ ಆಗುತ್ತೆ. ಓಕೆ, ಟಾಪ್ ಮಿಡ್ ವೇರಿಯಂಟ್ ಇದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಎಕ್ಸಾನ್ ಸರ್ 2023 ಮಾಡಲು 6.5 ಲಕ್ಷ ಹೇಳ್ತಾ ಇದೀವಿ. ಒಂದು 5.5 ಲಕ್ಷ ಲೋನ್ ಆಗುತ್ತೆ ಸರ್. 1 ಲಕ್ಷ ಡೌನ್ ಪೇಮೆಂಟ್ ತರಬೇಕು ಇದಕ್ಕೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಗಾಡಿ ಇದು. ಓಕೆ ಸರ್. ಯಾವ ವೇರಿಯಂಟ್? ಟಾಪ್ ಅಂಡ್ ಇಲ್ಲ? ಟಾಪ್ ಎಂಡ್ ಸರ್. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಪಂಚ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಟಾಟಾ ಪಂಚ್ ಸರ್. ಇದಕ್ಕೆ ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಗಾಡಿ ಇದೆ. ಹೌದು ಸರ್ ಅಲ್ವಾ. 25 ಮಾಡಲು ಸಿಂಗಲ್ ಓನರ್ 34,000 ಓಡಿದೆ. ಶೋರೂಮ್ ರೆಕಾರ್ಡು. ಈ ಗಾಡಿನ ಬಂದ್ಬಿಟ್ಟು 8 ಲಕ್ಷ ಮಾರ್ಕೆಟ್ ಇದೆ ಸರ್. ನೀವೇ ಕೆಲವು ವಿಡಿಯೋಗಳಲ್ಲಿ ಮಾಡಿದ್ದೀರಾ. ಈ ಗಾಡಿನ ನಾನು ಫೈನಲ್ ಟು ಫೈನಲ್ 7 ಲಕ್ಷ ಕೊಡ್ತೀನಿ ಸರ್. 7 ಲಕ್ಷ ಕೊಡ್ತೀನಿ. 6.5 7 ಲಕ್ಷ ಲೋನ್ ಆಗುತ್ತೆ. 7 ಲಕ್ಷಕ್ಕೆ ನಿಮಗೆ 25 ಮಾಡಲು ಟಾಟಾ ಪಂಚ್ ಸಿಗ್ತಿರೋದು. ಪೆಟ್ರೋಲ್ 8 ತಿಂಗಳ ಗಾಡಿ. 8 ತಿಂಗಳಾಗಿದೆ. ಇನ್ನೂ 1 ವರ್ಷನೂ ಆಗಿಲ್ಲ ಸರ್. ಸರ್ವಿಸ್ ಏನಾದ್ರು ಫ್ರೀ ಇದೆಯಾ? ಅದು ಸರ್ವಿಸ್ ಇರುತ್ತೆ ಸರ್. ಇರುತ್ತಾ? ಶೋರೂಮ್ ಅಲ್ಲಿ ಇದ್ದೇ ಇರ್ತವೆ. ವಾರಂಟಿ ಇರ್ತವೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಟಾಟಾ ಎಕ್ಸಾ. ಇದು ಅಷ್ಟೇ ಸರ್. 7 ಸೀಟರ್ ಗಾಡಿ. 2019 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಬಂದ್ಬಿಟ್ಟು 8 ಲಕ್ಷ ಕೋಟಿಂಗ್ ಇರೋದು ಸರ್. 6,85,000 ಕೊಡ್ತೀನಿ ಸರ್. 6,85,000ಕ್ಕೆ ಟಾಟಾ ಎಕ್ಸಾ. ಓಕೆ. ಇದರಲ್ಲೂ ಒಂದು 10-20,000 ಖರ್ಚಿದೆ. ಅದು ಸಸ್ಪೆನ್ಷನ್ ಅವು ಇವು ಇದಾವೆ, ಮಾಡ್ಕೋಬೇಕು. ಓಕೆ. ಇನೋವಾ ಸರ್. ಇನೋವಾ 2007 ಮಾಡಲು ಪೆಟ್ರೋಲ್ ಗಾಡಿ ಸರ್. ಇದು ಪೆಟ್ರೋಲ್ ವಿತ್ LPG. ಈ ಗಾಡಿ ತುಂಬಾ ಚೆನ್ನಾಗಿದೆ. ವಿ ವರ್ಷನ್. ABS, ಏರ್ ಬ್ಯಾಗು, ಮ್ಯಾಗ್ ವೀಲು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಆಡಿಯೋ ಕಂಟ್ರೋಲರು ಎಲ್ಲ ಪ್ರತಿಯೊಂದು ಬರುತ್ತೆ. ಬರಲ್ಲ ಅನ್ನಂಗಿಲ್ಲ. ಪ್ರೈಸ್ ಸರ್ 2.5 ಲಕ್ಷ ಕೋಟಿಂಗ್ ಇದೆ. ಆಕ್ಚುಲಿ 3 ಲಕ್ಷ ಇದೆ ಮಾರ್ಕೆಟ್. 2.5 ಲಕ್ಷ ನಮ್ದು ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 2,25,000 ಕೊಡ್ತೀನಿ ಸರ್. ಇನ್ನೊಂದೇನಾದ್ರು ಪ್ರೈಸ್? ಸರ್ 2.25 ಇನೋವಾ ಯಾರು ಕೊಡಲ್ಲ. ಸ್ಕ್ರಾಪ್ ಹಾಕಿದ್ರು 1.5 ಲಕ್ಷ ಕೊಡ್ತಾರೆ. ಓಕೆ. ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬಂದು ಓಡಿಸ್ ನೋಡ್ಲಿ. ಗಾಡಿ ಕ್ಲಾಸ್ ಆಗಿದೆ. 2.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಫ್ಲೋಡಿಕೋ 17 ಮಾಡಲು ಸೆಕೆಂಡ್ ಓನರ್ 5,90,000 ಕೊಟ್ಬಿಡೋಣ ಸರ್. 5,90,000. 7 ಲಕ್ಷ ಮಾರ್ಕೆಟ್ ಇದೆ ಸರ್. ಲೋನ್ ಸರ್? ಲೋನ್ ಆಗುತ್ತೆ ನಿಮ್ಗೆ. ಫುಲ್ ಆಗುತ್ತಾ? 0 ಡೌನ್ ಪೇಮೆಂಟ್. ಇನ್ನೊಂದು ಇರ್ಟಿಗಾ ಸರ್. ಹೈಬ್ರಿಡ್. ಒಂದ್ಸರಿ ಒಳಗಡೆ ಎಲ್ಲ ತೋರಿಸಿ. ತುಂಬಾ ಚೆನ್ನಾಗಿದೆ ಗಾಡಿ. 2020 ಮಾಡಲು ಗಾಡಿ. ಬ್ಯಾಗ್ ವೀಲ್ ಗೀಗ್ ವೀಲ್ ಎಲ್ಲ ಇದೆ. VXI ಆಪ್ಷನಲ್. ಇದು ಆಪ್ಷನಲ್ ಅಂದ್ರೆ ಹೈಬ್ರಿಡ್. ಮೈಲೇಜ್ ಇದೆ. ಓಕೆ. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಸರ್. ಓಡಿರೋದು 74,000 ಶೋರೂಮ್ ರೆಕಾರ್ಡ್ ಸರ್. 74,000 ಓಡಿ ಶೋರೂಮ್ ರೆಕಾರ್ಡ್. ಓಕೆ ಸರ್. ಮಾರ್ಕೆಟ್ ಅಲ್ಲಿ 10 ಲಕ್ಷ ಮಾರ್ಕೆಟ್ ಇದೆ. ನಿಮ್ ಕಡೆಯಿಂದ ಬಂದವ್ರಿಗೆ 8.5 ಲಕ್ಷ ಕೊಡ್ತೀನಿ ಸರ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬರ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 8.5 ಲಕ್ಷ. 1.5 ಲಕ್ಷ ಫ್ಲಾಟ್ ಡಿಸ್ಕೌಂಟ್. ಓಕೆ ಹೇಳಿ ಸರ್. ಕ್ವಾಂಟೋ ಇವಾಗ ಬಂದಿದೆ ಕಸ್ಟಮರ್ ವೆಹಿಕಲ್. 2012 ಮಾಡಲು ಸೆಕೆಂಡ್ ಓನರ್ ಇದು. ಈ ಗಾಡಿನ 2.5 ಲಕ್ಷ ಫೈನಲ್ ಮಾಡ್ಕೊಡೋಣ. 2,50,000ಕ್ಕೆ. ABS, ಏರ್ ಬ್ಯಾಗ್ ಎಲ್ಲ ಬರೋಂಥ ಗಾಡಿ. ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಇದೆ ನೋಡಿ. ಆಲ್ಮೋಸ್ಟ್ ಟೈರ್ ಕೂಡ 90% ಇದೆ. ನೋಡ್ಬೋದು. ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ. 2,50,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಬಂದರೆ.
ಯಾವುದು ಇದು ಬರೋ ಕೇಳಿ ಸರ್, ಕಸ್ಟಮರ್ ವೆಹಿಕಲ್ ಎದುರುಗಡೆ ಬಿಡೋಣ. ಓಕೆ. ಸರ್ 11 ಮಾಡಲು 4th ಓನರು, ಬರೀ 1,85,000 ಸರ್, ಪೆಟ್ರೋಲ್ ಗಾಡಿ ಹೈಲೈನ್. ಹೈಲೈನು. ಹಾ. ಓಕೆ, 1,85,000 ವೆಂಟೋ ಸಿಗ್ತಾರ. ಹೈಲೈನು ಪೆಟ್ರೋಲ್ ವೇರಿಯಂಟ್. ಸರ್ ನೆಕ್ಸ್ಟ್ ಆಲ್ಟೋ 2010 ಮಾಡಲು, Magwell ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತದ್ದು, ಮ್ಯಾಗ್ವಿಲ್ ಗಿಗುಲ್ ಎಲ್ಲ ಐತೆ. ಗಾಡಿ ಸ್ವಲ್ಪ ಔಟ್ಲುಕ್ ಕಮ್ಮಿ ಇದೆ, 1,35,000 ಕೊಟ್ಬಿಡ ಸರ್. 1,35,000ಕ್ಕೆ 1,35,000ಕ್ಕೆ ಆಲ್ಟೋ K10 ವಿತ್ ಮ್ಯಾಗ್ವಿಲ್ ಇರೋಂಥ ಗಾಡಿ. ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ, ಔಟ್ಲುಕ್ ಸ್ವಲ್ಪ ಒಂದು 2-3 ಪೀಸ್ ಪೈಂಟ್ ಮಾಡ್ಕೋಬೇಕು. ಓಕೆ. ಹಿಂದ್ಗಡೆ ಹೋಗೋದಾರೆ ಸರ್ ಅದು? ಸರ್ ಹಿಂದ್ಗಡೆ ಹೋಗೋದಾದ್ರೆ 17 ಮಾಡಲು ಸರ್, ಇದು 17 ಮಾಡಲ್. 17 ಮಾಡಲು ಒಂದು 3.25 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. ಓಕೆ ಸರ್. ಇದೊಂದು ಸರ್ ಎಕ್ಸೆಂಟ್ ಸರ್ ಇದು 15 ಮಾಡಲು, 4 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬರಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 4 ಲಕ್ಷ ಕೋಟಿಂಗು, ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಓಕೆ. ಸಿಂಗಲ್ 15 ಸಿಂಗಲ್ ಅವರು ಸರ್. ಟಾಟಾ ಹ್ಯಾರಿಯರ್ 2011 ಮಾಡಲು, ಗಾಡಿ ಚೆನ್ನಾಗಿದೆ, ಒಂದು 2 ಲಕ್ಷ ಕೊಟ್ಬಿಡೋಣ ಸರ್. 7 ಸೀಟರ್ 2 ಲಕ್ಷಕ್ಕೆ ಟಾಟಾ ಹ್ಯಾರಿಯರು 7 ಸೀಟರ್ ನಿಮಗೆ 2 ಲಕ್ಷದ ಒಳಗಡೆ ಆಗತ್ತೆ. ವಿಸಿಟ್ ಆಗಬೇಕು. ಬರ ಕೇಳಿ, ಎದುರುಗಡೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಸೋಣ. ಓಕೆ.